ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ನನ್ನ ಹೆಸರು ನಾಗೇಂದ್ರ ಪಂಡಿತ್ ಅಂತ. ನನ್ನ ಯೂಟ್ಯೂಬು ಮುಂದೆ ಹೋಗೋದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಅದಕ್ಕೊಂದು ಶೇರ್ ಮಾಡಿ ಅಂತ ಕೇಳ್ಕೊತಾ, ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ನೀವು ಮರೀದೇ ಈ ಕೆಲಸ ಮಾಡಿ. ಓಕೆ, ಈಗ ನಾನು ರಾಜ್ಯದ ಒಂದು ವಿಚಲಿತ ಒಂದು ಸುದ್ದಿನಿಗೆ ಹೇಳಕ್ಕೆ ಬಂದಿದ್ದೀನಿ. ಏನು ಇದೆ ಎಲ್ಲ ಒಂದು 2-3 ರೀತಿಯ ವಿಷಯಗಳು. ಯಾವ ವಿಷಯಗಳು ನನ್ನ ತಲೆಗೆ ಬರ್ತಾವೆ ಅವನಿಗೆ ನಿಮಗೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಈಗ ರಾಜ್ಯದ ರಾಜಕಾರಣದಲ್ಲಿ ಏನಾಗಿದೆ ಅಂದರೆ, ದಾವಣಗೆರೆ ವಿಷಯವಾಗಿ 3 ಜನ, ಇಬ್ಬರು ಇಕ್ಬಾಲು ಮತ್ತು ಇವರು ಏನೋ ನಜೀರ್ ಅಹಮದ್ ಇಬ್ಬರಿಗೆ ಸಸ್ಪೆಂಡ್ ಮಾಡಿಬಿಟ್ರು. ಅದೇನೋ ಹೇಳ್ತಾರಲ್ಲ, ಕೋಪದಲ್ಲಿ ಕುಯ್ದ ಮೂಗು ಶಾಂತಿಯಲ್ಲಿ ಹತ್ತೀತೆ ಅಂತ ಆಗಿದೆ. ಈಗ ಕೋಪದಲ್ಲಿ ಕುಯ್ದಾಕ್ಬಿಟ್ರು. ಈಗ ಶಾಂತಿ ಆಗೋದ್ಮೇಲೆ ಅದು ಹತ್ಕೊಳ್ಳಲ್ಲ, ಹಂಗಾಗಿದೆ ಈಗ. ಅಲ್ಲ ರೀ, ಸಸ್ಪೆಂಡೇ ಕಾರಣ ಒಂದೇ ಆಗಿಬಿಟ್ರೆ ಪಕ್ಷದಲ್ಲಿ, ನೀವು ದಾವಣಗೆರೆಗೆ ಹೋಗಿ ಡಿ.ಕೆ. ಶಿವಕುಮಾರ್ ಅವರೇ, ನಿಮ್ಮೂರಿಂದ ಹೋಗಿ ದಾವಣಗೆರೆಯಲ್ಲಿ ಹೋಗಿ ಕ್ಯಾನ್ವಾಸ್ ಮಾಡ್ತೀರಾ? ದಾವಣಗೆರೆಯಲ್ಲಿರೋನು ದಾವಣಗೆರೆ ಕೆಲಸ ನೋಡ್ಕೊತಾನೆ. ಅವನಿಗೆ ಏನು ಮಾಡಬೇಕು, ಅವನೇನಾದ್ರು ಆ ಥರ ತಪ್ಪು ಮಾಡಿದರೆ ಹಿಂಗೆ ಮಾಡಬಾರ್ದು, ಹಿಂಗೆ ಮಾಡಬೇಕಾಗಿತ್ತು ಅಂತ ಒಂದು ಸಲಹೆ ಕೊಟ್ಟು ಅದಕ್ಕೆ ಮುಂದಕ್ಕೆ ಕರ್ಕೊಂಡು ಹೋಗೋದಕ್ಕೆ ದಾರಿ ಹೆಂಗಿದೆ ಅಂತ ಹಂಗೆ ಮಾಡಬೇಕು. ಅದು ಬಿಟ್ಟು ಒಬ್ಬ MLCನಿಗ ಸಸ್ಪೆಂಡ್ ಮಾಡಿಬಿಟ್ರೆ, MLC ಹಿಂದೆ ಇರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ನಿಮಗೆ ವಿರೋಧ ಆಗದೆ ಇನ್ನೇನು ಮುತ್ತಿಕ್ತಾರೆ ಅಂದರೆ, ಡಿ.ಕೆ. ಶಿವಕುಮಾರ್ ಅವರೇ, ನೀವು ರಾಜ್ಯದ ಅಧ್ಯಕ್ಷರು, ನಾವು ಇಲ್ಲ ಏನೂ ಇಲ್ಲ, ನಾವು ಮಾಮೂಲಿ ಮ್ಯಾನ್ ಆಗಿ ನನಗೆ ಗೊತ್ತಾಗಿದ್ದನೀಗ ನಾನು ಹೇಳ್ತಾ ಇದ್ದೀನಿ. ಅರ್ಥ ಆಯ್ತಾ? ಇನ್ನೊಂದು ಏನಪ್ಪ ಅಂದರೆ, ಇವರು KN ರಾಜಣ್ಣಿಗೆ ಸಸ್ಪೆಂಡ್ ಮಾಡಿಬಿಟ್ರಿ. KN ರಾಜಣ್ಣ ಸಸ್ಪೆಂಡ್ ಮಾಡಿಬಿಟ್ಟು ಈಗೇನು ವಾಪಸ್ ಓಡ್ ಬರ್ತಾರೆ ಅವರು? ಅವ್ರನ್ನ ಸಮಾಧಾನ ಮಾಡಿ. ಇನ್ನು ಮತ್ತೆ ಯಾರು, ಜಬ್ಬರ್ಗ ಮಾಡಿದ್ರಿ ಸಸ್ಪೆಂಡು. ಇನ್ನು ಇರೋರ್ನೆಲ್ಲರನ್ನೂ ಸಸ್ಪೆಂಡ್ ಮಾಡಿಬಿಡಿ. ನಿಮ್ಮ ಕಾಂಗ್ರೆಸ್ ಪಕ್ಷ ಉಳಿತದ? ನಿಮ್ಮ ಕಾಂಗ್ರೆಸ್ ಪಕ್ಷನೇ ಉಳಿಯಲ್ಲ. ನಜೀರ್ ಅಹಮದ್ಗೆ ಮಾಡಿದ್ದೀರಾ, ನಜೀರ್ ಅಹಮದನಿಗೆ ಸಸ್ಪೆಂಡ್ ಮಾಡಿಬಿಟ್ಟಿದ್ದೀರಾ. ಅವರು MLC. ಎಷ್ಟು ಜನ ಒಂದು ಎಲೆಕ್ಷನ್ಗೆ ಹಂಗೆ 3 ಜನನಿಗೆ ನೀವು ಸಸ್ಪೆಂಡ್ ಮಾಡ್ತಾ ಬಂದರೆ, ಒಂದೊಂದು ಕ್ಷೇತ್ರ ಒಂದೊಂದು ಏರಿಯಾನಿಗೆ ನೀವು ಕಳ್ಕೊಂಡಂಗೆ. ಇದು ನೆನಪಿರಲಿ ನಿಮಗೆ. ಅರ್ಥ ಆಯ್ತಾ? ಮತ್ತು KN ರಾಜಣ್ಣ ನಿಷ್ಠೂರವಾಗಿ ಮಾತಾಡ್ತಾರೆ. ಹೌದು, ಯಾಕೆ ಮಾತಾಡ್ತಾರೆ? ಅವರಲ್ಲಿ ಸತ್ಯ ಇರೋದ್ರಿಂದ. ಯಾರಿಗೂ ತಲೆ ಬಾಗದೆ ಸುಳ್ಳು ಹೇಳಲ್ಲ ಅವರು, ಮೋಸ ಮಾಡಲ್ಲ ಅನ್ನೋರು ಯಾರಿಗೂ ತಲೆ ಬಾಗಲ್ಲ. ಪಟ್ಟಲ್ಲಿ ಅವ್ರದ್ದು ನಿಷ್ಠೆ ಏನಿದೆ ಆ ನಿಷ್ಠೆ ಹಂಗೆ ಮಾತಾಡ್ತಾರೆ. ಅದರಲ್ಲಿ ಅವ್ರದ್ದೇನು ತಪ್ಪಲ್ಲ. KN ರಾಜಣ್ಣದೇನು ತಪ್ಪಲ್ಲ. KN ರಾಜಣ್ಣ ಇರೋದೇ ಹಂಗೆ. ಅರ್ಥ ಆಯ್ತಾ? ನೀವು ಡಿ.ಕೆ. ಶಿವಕುಮಾರ್ ಅವರು ಇಷ್ಟು ವರ್ಷ ಆಗಿನೂ ಒಬ್ಬ MLA ಯಾವ ರೀತಿ ಇದ್ದಾನೆ, ಹೆಂಗೆ ಏನು ಅಂತ ಏನೂ ನೋಡಿಕೊಂಡೇ ಇಲ್ಲ. ಅವರು ಜನತಾದಳ ಬಿಟ್ಟು ಯಾಕೆ ಬಂದರು ನಿಮ್ಮ ಪಕ್ಷಕ್ಕೆ? ನೀವು ಯಾಕಪ್ಪ ಕರ್ಕೋಬೇಕಾಗಿತ್ತು ಅವ್ರನ್ನ? ಅವ್ರ ಮಧ್ಯೆ ನಿಷ್ಠೂರಕಾರ ಅಂತ ಗೊತ್ತು ಎಲ್ಲರಿಗೂ. ನಿಷ್ಠೂರ ಇದ್ದವ್ರನ್ನ ಯಾಕೆ ಸೇರಿಸ್ಕೊಂಡ್ರಿ? ಯಾಕೆ ಅವ್ರನಿಗೆ ಪಕ್ಷದಿಂದ ಆಚೆ ಹಾಕಿದ್ರಿ? ಈಗ ಏನು ನಿಮ್ಮ ರಾಹುಲ್ ಗಾಂಧಿ ಬಂದು ಅಲ್ಲಿ ಕ್ಯಾನ್ವಾಸ್ ಮಾಡ್ತಾರಾ ರಾಜಣ್ಣ ಏರಿಯಾದಲ್ಲಿ? ತುಮಕೂರಲ್ಲಿ ಮಾಡಿದ್ರೆ ರಾಜಣ್ಣನೇ ಮಾಡಬೇಕು. ಅಲ್ಲೇ ನೀವು ನೀವು ಹೋಗಿ ಅಲ್ಲಿ ಏನು ಕ್ಯಾನ್ವಾಸ್ ಮಾಡೋಕ್ಕಾಗಲ್ಲ. ಅರ್ಥ ಆಯ್ತಾ? ಹಿಂಗಲ್ಲ, ಹಿಂಗಂತ ಇದು ಮಾಡಬೇಕು. ಮಂತ್ರಿ ಪದವಿ ಕಿತ್ಕೊಂಡ್ಬಿಟ್ರೆ ಸರಿಯಾಗೋಯ್ತಾ? ಅಲ್ರಿ, ಕೆ ರಾಜಣ್ಣನಿಗೆ ಮಂತ್ರಿ ಪದವಿ ತಗೊಂಡ್ರಿ ವಾಪಸ್ಸು. ಏನಾಗೋಯ್ತು ಈಗ? ರಾಜಣ್ಣನಿಗೆ ಏನು ವ್ಯತ್ಯಾಸ ಆಗಲಿಲ್ಲ, ನಿಮಗೆ ಎಲ್ಲ ವ್ಯತ್ಯಾಸ ಆಗಿದ್ದು. ಯಾಕೆಂಗಂತಂದರೆ, ಒಂದು ಏರಿಯಾನೀಗ ಕ್ಯಾನ್ವಾಸ್ ಮಾಡೋಕ್ಕೆ ಒಬ್ಬ ವ್ಯಕ್ತಿ ಇಲ್ಲ ಅನ್ನಂಗೆ ಆಯಿತು. ಅವರು ಇಲ್ಲ, ಇದಿಲ್ಲ, ಇನ್ನೊಂದು ಪಾರ್ಟಿಗೆ ಹೋಗಿ ಸೇರ್ಕೋತಾರೆ. ನೆಕ್ಸ್ಟ್ BJP ಸೇರ್ಕೋಬೋದು, ಇಲ್ಲ ಜನತಾದಳಕ್ಕೆ ಸೇರ್ಕೋಬೋದು. ಅವರು ಹಳೆ ಪಕ್ಷ ಅಂತ. ಬಲ ಯಾರಿಗೆ ಬರ್ತದೆ? ಜನತಾದಳಕ್ಕೆ ಬರುತ್ತೆ. ಮತ್ತು ಇನ್ನೊಂದೇನು ಗೊತ್ತಾ, ಅವರು ಸ್ವಂತ ವರ್ಚಸ್ಸಿಂದ ಗೆಲ್ಲುವಂಥವ್ರು. ನಿಮ್ದು ಯಾವುದೋ ನಿಮ್ಮ ಕೈ ಮಾರ್ಕ್ ಹಾಕ್ಕೊಂಡು ಗೆಲ್ಲುವಂಥ ವ್ಯಕ್ತಿ ಅಲ್ಲ ಅವರು. ಯಾವ ಪಾರ್ಟಿಗೆ ಹೋದ್ರೂ ಎಲ್ಲೋದ್ರೂ ಗೆಲ್ತಾರೆ ಅವರು, KN ರಾಜಣ್ಣ. ಅರ್ಥ ಆಯ್ತಾ? ಅಂಥವ್ರನ್ನೀಗ ನೀವು ಯಾವ ರೀತಿ ನಡೆಸ್ಕೋಬೇಕು? ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ, ನೀವು KN ರಾಜಣ್ಣ ಹೇಳ್ದಂಗೆ ಮೊದಲಿದ್ದ ಮುಖ್ಯಮಂತ್ರಿ ಅಲ್ಲ ನೀವು ಅಂತ ಹೇಳ್ತಾರೆ ಅವರು. ನಿಜನಾ? ಹಂಗಾಗೋಗಿದ್ದೀರಾ ಈಗ ನೀವು? ಯಾಕೆ? ನನಗೆ ಗೊತ್ತಾದಾಗೆ ಇಲ್ಲ ಅಂತಿಕೊಳ್ಳಿ, ನೀವು ಮೊದಲಿದ್ದಂಗೆ ಇಲ್ಲ. ಯಾಕೆ? ಜನತಾದಳದಲ್ಲಿ ಇದ್ದ ಆವೇಶ, ಆಕ್ರೋಶ, ಆ ಒಂದು ಇದು ಸತ್ಯ ಧರ್ಮ ಅದು ಎಲ್ಲ ಇತ್ತು. ಈಗೆಲ್ಲ ಸತ್ಯ ಧರ್ಮ ಎಲ್ಲ ಮಾಯ ಆಗ್ಬಿಟ್ಟೈತಲ್ಲ. ಯಾಕೆಂದರೆ ನೀವೇ ಇದು ಏನೋ ಮಾಡಿದ್ರಲ್ಲ, ಮೂಢ ಹಗರಣ. ಸಾಕು, ಒಂದೇ ಒಂದು ಹಗರಣದಲ್ಲಿ ನೀವು ನನಗೆ ವಿರೋಧಿ ಆಗಿಬಿಟ್ರಿ.
ಯಾಕೆಂದರೆ ನೀವು ನಿಷ್ಠೆ ಅಂತ ಗೊತ್ತಿತ್ತು ನಮಗೆಲ್ಲ. ಯಾಕೆಂದರೆ ಎಮ್ ಎಲ್ ಎ ಆಗಿ ಸೋತು ಜನತಾದಳದಲ್ಲಿ ಇರಬೇಕಾದ್ರೆ ಪಕ್ಷದಲ್ಲಿ ನೀವು ಯಾವ ರೀತಿ ಇದ್ರಿ ಅಂತ ನಮಗೆಲ್ಲ ಒಂದಷ್ಟು ಗೊತ್ತು ನಮಗೆ. ಅರ್ಥ ಆಯ್ತಾ? ನಿಮ್ಮ ಜೀವನಕ್ಕೆ ಏನೇನು ತೊಂದರೆ ಆದ್ರೂ ಪಾರ್ಟಿನೇ ನೋಡ್ಕೊತಾ ಇದ್ರು ನಮ್ಮ ಕೃಷ್ಣಯ್ಯರು. ಅರ್ಥ ಆಯ್ತಾ? ಇದು ನೆನಪಿರಲಿ, ಅರ್ಥ ಆಯ್ತಾ? ನಾವು ಕೃಷ್ಣಯ್ಯರ ಮನೆಯಲ್ಲಿ ನಾವು ರಾಮೇಗೌಡರು ಎಲ್ಲ ಹೋಗೋದ್ರಿಂದ ನಮ್ಗೆ ಎಲ್ಲ ರೀತಿ ವಿಷಯನೂ ಬರ್ತಾಯಿತ್ತು ಅಲ್ಲಿಂದ. ಅಲ್ಲಿ ಎದುರಿಗೆ ನಮ್ಮ ಕಣ್ಣೆದುರಿಗೆ ನಡೀತಾ ಇತ್ತು ಅಂತ ತಿಳ್ಕೊಳ್ಳಿ ಎಲ್ಲ ವಿಷಯನೂ, ಮಾತುಕತೆ ಎಲ್ಲ. ಅರ್ಥ ಆಯ್ತಾ? ಅದರಿಂದ ನಾವು ನಿಮ್ಮ ಮೇಲೆ ಇಟ್ಟಿದ್ವಿ ಗೌರವ. ನೀವು ನಾಳೆ ಏನೋ ಬಂದು ಕಡ್ದಾಕ್ಬಿಡ್ತೀರಾ, ನನ್ನ ಸಮಾಜಕ್ಕೆ ಏನೋ ಉದ್ಧಾರ ಮಾಡಿಬಿಡ್ತೀರಾ ಅಂತ. ಏನು ಉದ್ಧಾರ ಮಾಡೋದ್ರಿಂದ ನಾನು ನೋಡಿದೆ ಈಗ. ಅದು ಯಾವುದೋ ಎಡಬಿಡಂಗಿ ವಿಷಯಗಳಿಗೆಲ್ಲ ತಲೆ ಕೊಟ್ಟು ಎಲ್ಲ ಫ್ರೀ ಬೇಸ್ ಅಂತ ಅವ್ರು ಹೇಳ್ದ ಅಂತೇಳಿ ಎಲ್ಲ ಒಪ್ಕೊಂಬಿಟ್ಟು ನೀವು ಅದನ್ನೀಗ ಸಾಧನೆ ಮಾಡಿಬಿಡ್ತೀನಿ ಅಂತ ಮಾಡಿಬಿಟ್ಟು ಇವಾಗೇನು ರಾಜ್ಯನೀಗ ಸಾಲದ ಸುಳಿನಲ್ಲಿ ಸಿಕ್ಕಿಸಿದ್ದೀರ. ಸಾಲದ ಸುಳಿ ಅಂತಂದರೆ ಈಗ ಎಷ್ಟು ಕರ್ನಾಟಕದ ಸ್ಟೇಟಲ್ಲಿ, ದೇಶದಲ್ಲಿ 3ನೇ ದೇಶ ನಿಮ್ಮದು ಸಾಲದ ಸುಳಿನಲ್ಲಿ. ಅರ್ಥ ಆಯ್ತಾ? ಮಹಾರಾಷ್ಟ್ರ ಒಂದು, ಮತ್ತು 2ನೇದು ತಮಿಳ್ನಾಡು, 3ನೇದು ಕರ್ನಾಟಕ. ಅರ್ಥ ಆಯ್ತಾ? ನೀವೆಲ್ಲ ಸಾಲದ 10ರಲ್ಲಿ 10 ಜನ ಸ್ಟೇಟು, ರಾಜ್ಯದಲ್ಲಿ 10 ಜನ ಸಾಲಗಾರರಲ್ಲಿ ಹೈಯೆಸ್ಟ್ ಪಟ್ಟಿನಲ್ಲಿರೋದು ನಿಮ್ಮದು 3ನೇದು ಸ್ವಾಮಿ. ಕರ್ನಾಟಕನೇ 3ನೇದು. ಮತ್ತು ಇನ್ನೇನು ಉದ್ಧಾರ ಮಾಡಿಕೊಟ್ಬಿಟ್ರೆ ರಾಜ್ಯದ ಸಾಲನೀಗ ಹೊರೆ ಜಾಸ್ತಿ ಮಾಡಿಬಿಟ್ಟು ಯಾರು ಬಂದು ತೀರಿಸ್ತಾರೆ ಅದನ್ನೀಗ? ಯಾರಪ್ಪ ತೀರಿಸ್ತಾರೆ? ಎಲ್ಲಿಂದ ತಂದು ತೀರಿಸ್ತಾರಪ್ಪ? ಹೇಳಿ. ಅದೇನೋ ಮಾಡಿದ್ರಿ, ಏನೋ ನೆಕ್ಸ್ಟು ಜಿಲ್ಲಾ ಪಂಚಾಯತು, ಗ್ರಾಮ ಪಂಚಾಯತಿ ಮತ್ತು ಯಾವುದು ಬೆಂಗಳೂರು ಕಾರ್ಪೊರೇಷನ್ನು ಎಲ್ಲ ಎಲೆಕ್ಷನ್ ನಡಿಬೇಕು. ಇದನ್ನೀಗ ನಡೆಸ್ತೀರಾ? ನಡೆಸಲ್ಲ. ನನಗೇನೋ ನನ್ನ ಡೌಟ್ ಪ್ರಕಾರವಾಗಿ, ನನ್ನ ಮನಸ್ಸಿನ ಇದ್ರ ಪ್ರಕಾರವಾಗಿ ನೀವು ಇನ್ನೊಂದು 2 ವರ್ಷ ಮುಂದೆ ತಳ್ಳಿಬಿಟ್ಟು ನೆಕ್ಸ್ಟ್ ಬರೋವ್ನು ಮಾಡ್ಕೊಳ್ಳಿ ಬಿಡು ಹಂಗಂತ ಬಿಡ್ತೀರಾ. ಯಾವ ಕೋರ್ಟು ಗೀಟು ಯಾವ್ದನ್ನೂ ಯಾರಿಗೂ ಹೆದರ್ಕೊಳ್ಳೋರಲ್ಲ ನೀವು. ಯಾಕೆ ಹೇಳಿ? ಕೋರ್ಟ್ಗೆ ಸುಳ್ಳು ಸಾಕ್ಷಿ ಕೊಟ್ಟವ್ರಲ್ವ ನೀವು ಮೂಢ ಹಗರಣದಲ್ಲಿ. ಅದು ಯಾವತ್ತು ಪುನಃ ಮತ್ತೆ ಎತ್ಕೋತಾರೋ ಗೊತ್ತಿಲ್ಲ. ಯಾವ ಪುಣ್ಯಾತ್ಮ ನಿನಗೆ ಮತ್ತೆ ಬಲಿಯಾಗ್ತಾರೋ ಗೊತ್ತಿಲ್ಲ ಮಿಸ್ಟರ್ ಸಿದ್ದರಾಮಯ್ಯ ಅವರೇ. ಅವಾಗ ಮತ್ತೆ ಹೇಳಿ, ಇಡಿ ಮತ್ತು ಇವರು ಏನೋ CBI, ಕಾಂಗ್ರೆಸ್ದು, BJPಯ ಕೈಗೊಂಬೆಯಾಗಿ ಕೆಲಸ ಮಾಡ್ತವೆ ಅಂತ ಅದನ್ನೆಲ್ಲ ಏನು ಇದನ್ನು ಮಾಡಿಬಿಡೋಣ? CBIನೇ ತೆಗ್ದಾಕ್ಬಿಡೋಣ ಬಿಡಿ, ಹೋಗಲಿ. ಇಡಿನೂ ತೆಗ್ದಾಕ್ಬಿಡೋಣ ನಿಮಗೋಸ್ಕರ. ಯಾಕೆ ಅವ್ರು ಯಾರು ಬರೋಂಗೇ ಇರಲ್ಲ, ಅವಾಗ ರಾಮಾಯಣನೇ ಇರಲ್ಲ. ಈಗ ಇದನ್ನು ಮಾಡೋದ್ರಲ್ಲ, GST ಮಾಡೋದ್ರಲ್ಲ, ಹಂಗೆ GST ಕಟ್ಟಂಗೆ ಇಲ್ವಲ್ಲ, ಹಂಗೆ ಮಾಡಿಬಿಟ್ರು ಎಲ್ಲನೂ ತೆಗ್ದಾಕ್ಬಿಟ್ಟು. ಯಾವುದೊಂದು ಕುಣಿತಾಯಿದ್ರಿ GSTಯಿಂದ ನಮ್ಗೆ ಇಷ್ಟು ಕೋಟಿ ಬರ್ತದೆ. ಯಾವ ಕೋಟಿನೂ ಇಲ್ಲ, ಕೋತಿನೂ ಇಲ್ಲ. ಈಗ ಹೆಂಗೆ ಅಲ್ವಾ? ತಾತ್ಕಾಲಿಕ ಇವೆಲ್ಲ, ಪ್ರತಿಯೊಂದು ವಿಷಯನೂ ಕೂಡ ತಾತ್ಕಾಲಿಕ. ಅವಾಗವಾಗ ಆಯಾ ಅನುಗುಣಕ್ಕೆ ತಕ್ಕಂತೆ ನಡ್ಕೊಂಡು ಹೋಯ್ತಾ ಇರ್ತದೆ. ಅವರು ಮಾಡಿರತಕ್ಕಂಥದ್ದು ಒಳ್ಳೆಯದಕ್ಕೇ ಮಾಡಿರ್ತಕ್ಕಂಥದ್ದು. ಅರ್ಥ ಆಯ್ತಾ? ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾರೆ ಕೇಳಿ. ಸತೀಶ್ ಜಾರಕಿಹೊಳಿ ಅವರು ಏನು ಹೇಳ್ತಾವ್ರೆ ಹೆಂಗಂದರೆ, ಈ ಥರ ಎಲ್ಲರನ್ನೂ ಪಕ್ಷದಿಂದ ಉಚ್ಚಾಟನೆ ಮಾಡೋದು ಇಲ್ಲ ಸಸ್ಪೆಂಡ್ ಮಾಡೋದು ಸರಿಯಾದ ಕ್ರಮವಲ್ಲ. ಅವ್ರನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ಪಕ್ಷ ಕಟ್ಟಬೇಕು ಅಂತ ಸತೀಶ್ ಜಾರಕಿಹೊಳಿ ಅವರು ಎಂಥ ಬುದ್ಧಿವಂತ ಮಾತು ಹೇಳ್ತಾರೆ ನೋಡಿ. ಅರ್ಥ ಆಯ್ತಾ? ಪಕ್ಷದಿಂದ ಉಚ್ಚಾಟನೆ ಮಾಡಿಬಿಟ್ಟು 40 ವರ್ಷ 50 ವರ್ಷ ಇರೋನಿಗೆ ಉಚ್ಚಾಟನೆ ಮಾಡಿಬಿಟ್ಟು ಎಲ್ಲೂ ಹೋಗಲ್ಲ ಅಂತ ನಮ್ಮ ಮುಸ್ಲಿಮ್ನವ್ರನಿಗೆ ಸಸ್ಪೆಂಡ್ ಮಾಡ್ತಾ ಇರೋದು. ನೀವು ಕಿಲಾಡಿಗಳೇ. ಅದೇ ಯಾರು ನಮ್ಮ ಕನ್ನಡಿಗರನ್ನ ಯಾವನ್ನಾದರೂ ಮಾಡಿದ್ರೆ ಇಲ್ಲಿ ಬಿಟ್ಟು ಈಗ ನಾಳೆಗೆ ಅಲ್ಲಿ ಹೋಗಿ ಇನ್ನೊಂದು ಪಾರ್ಟಿಲಿ ಕೂತ್ಕೊಂಡಿರೋರು. ಅದಕ್ಕೆ ಈಗೇನು ಮಾಡಿದ್ದೀರಾ? ಈ ಕಾಂಗ್ರೆಸ್ನವ್ರು ಎಲ್ಲೂ ಹೋಗಲ್ಲ, ಮುಸ್ಲಿಮ್ನವರು ಇಲ್ಲಿಂದ ಉಚ್ಚಾಟನೆ ಮಾಡಿದ್ರೆ ಇಲ್ಲೇ ಕಾಯ್ಕೊಂಡು ಕೂತಿರ್ತಾರೆ ಅಂತ ಅಂದ್ಕೊಂಡಿದ್ದೀರಾ. ಅವ್ರಿಗೂ ತಲೆ ಕೆಟ್ಟರೆ ಮಾಡ್ತಾರೆ, ಆಮೇಲೆ ನಿಮ್ಗೊಂದು ಪಾಠ. ಅರ್ಥ ಆಯ್ತಾ? ಅವ್ರಿಗೂ ಟೈಮ್ ಬರ್ತದೆ, ಒಂದಲ್ಲ ಒಂದು ದಾರಿ ಹುಡುಕತ್ತಾರೆ ಅವರು. ಇದು ನೆನಪಿರಲಿ. ಇದು ನನ್ನ ಮನಸ್ಸಿಗೆ ಒಳತ್ತು, ಅದು ಹೇಳ್ತಾ ಇದ್ದೀನಿ. ಅರ್ಥ ಆಯ್ತಾ? ನೀವು ನಡವಳಿಕೆ, ಕಾಂಗ್ರೆಸ್ನ ಅಧ್ಯಕ್ಷರು, ಮುಖ್ಯಮಂತ್ರಿಗಳು ನಡವಳಿಕೆಗಳು ಸರಿಯಿಲ್ಲ. ಸರಿ ಇಲ್ಲದೆ ಇರತಕ್ಕಂಥದ್ದು ಅವ್ರಿಗೆ ಗಮನಕ್ಕೆ ಹೋಗ್ತಾ ಇದೆ. ಅದಕ್ಕಾಗಿ ಅವರು ಇಷ್ಟಕ್ಕೆ ಬಂದಂಗೆ ನಡ್ಕೋತಾ ಇದ್ದಾರೆ. ನೀವು ಬಿಗಿಯಾಗಿದ್ದರೆ ಅವ್ರು ಯಾಕೆ ಹಂಗಾಗ್ತಾರೆ? ಆಗಲ್ಲ. ಕಾರಣ ಏನು ಹೇಳಿ? ಸರಿಯಾದ ಆಡಳಿತ ಇಲ್ಲ, ಸರಿಯಾದ ಕಮಾಂಡಿಂಗ್ ಇಲ್ಲ, ಸರಿಯಾದ ಒಬ್ಬ ಮಾರ್ಗದರ್ಶಕ ಇಲ್ಲ. ಏನು ಮಾಡ್ತಾರೆ ಅವರು? ನಿಮ್ಮ ಮಾರ್ಗದರ್ಶಕನೇ ಇದಿಲ್ಲ. ಯಾರ್ಯಾರೋ ಏನೇನೋ ಮಾತಾಡ್ತಾರೆ ಹೆಂಗಂತ ಹೇಳ್ಕೊಂಡು ನೀವು ಮಾತಾಡೋದಲ್ಲ ಮಿಸ್ಟರ್ ಸಿದ್ದರಾಮಯ್ಯ ಅವರೇ. ನೀವು ನಿಮ್ಮ ತನ ಉಳಿಸ್ಕೊಳ್ಳಿ. ಯಾರ ತನನೂ ಬೇಡ, ನಿಮ್ಮ ತನ ಉಳಿಸ್ಕೊಂಡ್ರೆ ನಿಮ್ಮ ಪಕ್ಷದಲ್ಲಿ ನೀವಿರೋವರೆಗಾದ್ರೂ ಒಂದು ಚೂರು ಗೌರವ ಇರ್ತದೆ.
ಈಗಲೇ ಈ ಮಟ್ಟಕ್ಕೆ ಪಕ್ಷನಿಗ ದಿವಾಳಿ ಮಾಡಿದ್ದೀರಾ ಅಂದರೆ ಮುಂದೆ ಹೋಗ್ತಾ ಹೋಗ್ತಾ ಇನ್ನೇನಾಗ್ಬೋದು ಹೇಳಿ? ಕಾಂಗ್ರೆಸ್ ಪಕ್ಷ ಏನಾದ್ರು ಉಳಿತದಾ? ಸಿದ್ದರಾಮಯ್ಯವರೇ, ನೀವು ಹೋಗೋದ್ರೊಳಗೆ ಏನೋ ಪಕ್ಷನೇ ಸರ್ವನಾಶ ಆಗೋಗ್ಬಿಡುತ್ತೆ ಏನೋ ಗೊತ್ತಿಲ್ಲ. ಯಾಕೆಂದರೆ ಈಗ ಒಂದು 3 ಜನ ಅಷ್ಟೇ. ನೋಡೋಣ, ನೆಕ್ಸ್ಟ್ ಇನ್ನೊಂದು ಸತಿ ಏನಾದರೂ ಆದರೆ ಇನ್ನೊಂದು 30 ಜನನಿಗೆ ಹಂಗೆ ಸಸ್ಪೆಂಡ್ ಮಾಡಿಬಿಡಿ. ಅತ್ತಗೆ ರಾಮಾಯಣನೇ ಇರೋಲ್ಲ, ಸುಮ್ಮನೆ ಯಾಕೆ ಇನ್ನೊಂದು ಬೈ ಎಲೆಕ್ಷನ್ ಆದರೂ ನೋಡೋಣ ಎಲ್ಲರಿಗೂ. ಇವ್ರು MLCಗಳಲ್ವಾ, MLCಗಳು ಬೈ ಎಲೆಕ್ಷನ್ ಏನೂ ಇಲ್ವಲ್ಲ, ನಿಮ್ಮದೇ ಆಡಳಿತದಲ್ಲಿ ಮಾಡ್ಕೊಳತ್ತಾನೆ, ಮುಖ್ಯಮಂತ್ರಿ ಕೈಯಲ್ಲೇ ಇರ್ತದೆ. ಹಂಗಾಗಿ ನೀವು ಅವ್ರನ್ನ ಸಸ್ಪೆಂಡ್ ಮಾಡಿದ್ದೀರ. ಜಮೀರ್ ಅಹಮದನ್ನು ಮಾಡಿ ನೋಡೋಣ, ದಮ್ಮಿದ್ರೆ ತಾಕತ್ತಿದ್ರೆ ತೋರಿಸ್ತಾರೆ ಅವರು. ಮುಟ್ಟಿ ನೋಡಿ ಸಾಕು, ನೋಡಿದ್ರೆ ಸಾಕು, ನಿಮಗೆ ಚಳಿ ಜ್ವರ ಎಲ್ಲ ಬರೋಂಗೆ ಮಾಡಿಬಿಡ್ತಾನೆ ಅವನು. ಅರ್ಧ ಗಂಟೆಲಿ ಮಾಡ್ತಾರೆ ಅವರು. ಯಾಕೆ ಹೆಂಗಂತಂದರೆ ಆತನ ವಹಿವಾಟ, ಆತನ ಇರ್ತಕ್ಕಂಥ ವ್ಯವಹಾರ ಆ ಥರ ಇದೆ. ಯಾಕೆಂತಂದರೆ ಅವನು ಯಾವಾಗ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಹೋಗಿ ಏನು ಬೇಕಾದ್ರೂ ಮಾಡ್ತಾನೆ. ಅವನ ಜಮೀರ್ ಅಹಮದ್ದು ಅವನು ಜನತಾದಳದಲ್ಲಿ ಇದ್ದಾಗಲೇ ದೇವೇಗೌಡರು ಗರಡಿನಲ್ಲಿ ಪಳಗಿರೋದ್ರಿಂದ ದೇವೇಗೌಡರು ವರ್ಷನಿಗೆ ಮತ್ತೆ ಆಗ್ತಾರೆ ನಿಮಗೆ. ಇದು ನೆನಪಿರಲಿ. ಯಾಕೆ ಹಂಗಂದ್ರೆ ನೀವು ಸಾರ್ವಜನಿಕವಾಗಿ ಬೇಡದಿರ್ತಕ್ಕಂಥ ವಿಷಯಗಳಿಗೆ ಕೈ ಹಾಕ್ಕೊಂಡು ನಿಮ್ಮ ಪಕ್ಷನಿಗ ಅಭದ್ರಗೊಳಿಸ್ಕೋಬೇಡಿ. ಈಗಾಗಲೇ ಅಭದ್ರ ಆಗ್ತಾ ಇದೆ, ಒಂದೊಂದು ಹೆಜ್ಜೆಯಾಗ ಆಗ್ತಾ ಇದೆ. ಇನ್ನೊಂದು 2-3 ಹೆಜ್ಜೆ ಏನಾದ್ರು ಇಟ್ಬಿಟ್ರೆ ಪಕ್ಷದಲ್ಲಿ ಏನೂ ಇರೋಲ್ಲ. ಆಮೇಲೆ ಈಗಲೇ 1 ವರ್ಷದಿಂದ ನಾನು ಮುಖ್ಯಮಂತ್ರಿ ಅಂತ DK ಶಿವಕುಮಾರ್ ಹೇಳೋಕ್ಕೂ, ನೀವು ಪಕ್ಷನಿಗ ಮುಖ್ಯಮಂತ್ರಿ ಸ್ಥಾನ ಬಿಟ್ಟುಕೊಡದೆ ಇರೋಕ್ಕೂ ಇದರಲ್ಲೇ ನಿಮ್ಮ ಪಕ್ಷದಲ್ಲಿ ವ್ಯವಹಾರ ಆಡಳಿತ ಎಲ್ಲ ಬಿದ್ದೋಗಿದೆ. ನಿಮ್ಮ ಮಾತಿಗೆ ಯಾವ ಗೌರ್ಮೆಂಟಲ್ಲಿ ಇರ್ತಕ್ಕಂಥ ಯಾವ ಇವನು ಕೇಳ್ತಾನೆ, DC ಕೇಳ್ತಾನೆ ಹೇಳಪ್ಪ? ಯಾವ DCನೂ ಕೇಳಲ್ಲ. ಯಾಕೆ ಹಂಗಂತಾರೆ? ಸಾಕಾಗೋಗಿದೆ ನಿಮ್ಮ ಸವಾಸ್ವೆ. ನೀವು ಎಷ್ಟೊತ್ತಿಗೆ ಬಿಟ್ಟು ಒಯ್ದಿರಾ ಅಂತ ಕಾಯ್ತಾ ಇರ್ತಾರೆ ಅವರು. ಅರ್ಥ ಆಯ್ತಾ? ಇಷ್ಟು ಹೇಳಿ ನನ್ನ ಮಾತಿಗೆ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಓಂ ನಮೋ ನಾರಾಯಣ. ನನ್ನ ಸಬ್ಸ್ಕ್ರೈಬ್ ಮಾಡಿ, ನಾನು ಮುಂದೆ ಹೋಗೋದಕ್ಕೆ ಅನುವು ಮಾಡಿ. ಮತ್ತು ನಿಮಗೆಲ್ಲರಿಗೂ ಒಂದು ವಂದನೆಗಳು.